ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಬೆಳಗ್ಗೆ ಬಂದುಬಿಟ್ಟು ವಾಯ್ಸ್ ಅಷ್ಟಾಗಿ ಕ್ಲಿಯರ್ ಆಗಿಲ್ಲ, ಯಾಕಂದರೆ ಬೆಳಗ್ಗೆ ಅಷ್ಟೊಂದು ಮಾತಾಡಿ ಇದಿರಲ್ವಲ್ಲ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ವಾಯ್ಸ್ ಓವರು. ಸೊ ಇಲ್ಲಿ ಬಂದುಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಮತ್ತು ನೀರು ಇಟ್ಕೊಳ್ಳೋಣ ಅಂತಂದು ಇಟ್ಕೊತಾ ಇದ್ದೆ. ಅಷ್ಟರಲ್ಲಿ ವಾಷಿಂಗ್ ಮಿಷನ್ಗೆ ಸ್ವಲ್ಪ ಬಟ್ಟೆ ಹಾಕೋಣ ಅಂತಂದು ಬಟ್ಟೆನೂ ಹಾಕಿದ್ದೀನಿ ಒಂದು ಕಡೆ. ನಮ್ಮ ಎದುರುಗಡೆ ಮನೆಯವರು ಮತ್ತು ಅಕ್ಕಪಕ್ಕ ಮನೆಯವರು ಎಲ್ಲರೂ ಎದ್ಬಿಟ್ಟು ಎಲ್ಲ ಕೆಲಸಗಳು ಮಾಡ್ಕೊಂಡು ಆಗಲೇ ಮುಗಿಸಿದ್ದಾರೆ. ನಾನು ಅಷ್ಟೇ ಈಗ ಪಾತ್ರೆಗಳು ತೊಳ್ಕೊಂಡು ನೀರು ಇಟ್ಕೊಂಡು ಈಗ ಬಟ್ಟೆ ವಾಷಿಂಗ್ ಮಿಷನ್ಗೆ ಅಂತ ಹಾಕಿದ್ದೀನಿ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ನಾವು ಸ್ವಲ್ಪ ಟಿಫನ್ ಮಾಡಬೇಕು. ಟಿಫನ್ ಮಾಡ್ಕೊಂಡು ಎಲ್ಲೋ ಹೊರಡ್ತಾ ಇದ್ದೀವಿ. ಅದೆಲ್ಲ ನೆಕ್ಸ್ಟು ನಾನು ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತಂದು. ಈಗ ನೋಡಿ ಬಟ್ಟೆ ಎಲ್ಲ ತೊಳೆದಿದ್ದಾಯಿತು, ಅದು ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇದ್ವು, ಅವನ್ನೆಲ್ಲ ಜಾಲಿಸಿ ಒಣಾಕಿ ನೆಕ್ಸ್ಟು ನಾವು ಟೊಮಟೊ ಬಾತ್ ಮಾಡ್ತಾಯಿದ್ದೀವಿ. ನಾನು ಸರಿತಾ ಬಂದುಬಿಟ್ಟು ಮಧುಗಿರಿಲಿ ಟೊಮಟೊ ಬಾತ್ಗೆ ಅಂತಂದು ಎಲ್ಲ ಹಚ್ಚಿಟ್ಕೊಂಡಿದ್ವಿ. ಅಷ್ಟರಲ್ಲಿ ಟೀ ಮಾಡೋಣ ಫಸ್ಟು ಅಂತಂದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸ್ವಲ್ಪ ಹಾಗಾಗಿ ಟೀ ಚೆನ್ನಾಗಿ ಮಾಡ್ತಾಳೆ ಇವಳು. ನಮ್ಮ ಮನೆಯವ್ರಿಗೆ ಇವಳು ಮಾಡುವಂಥ ಟೀ ತುಂಬ ಇಷ್ಟ, ಹಾಗಾಗಿ ಸರಿತಾನೆ ಇಡ್ತಾ ಇರ್ತಾಳೆ ಟೀಗೆ. ಯಾಕಂದರೆ ಯಾರಿಗೇ ಆಗಿರ್ಬೋದು ಒಂದೊಂದು ಅಡುಗೆಯಲ್ಲಿ ಒಂದೊಂದು ಇದರಲ್ಲಿ ಸ್ವಲ್ಪ ಫೇಮಸ್ ಅನ್ನೋದಿರ್ತಾರೆ, ಅಂದರೆ ಅದನ್ನು ಚೆನ್ನಾಗಿ ಕಲ್ತಿರ್ತಾರೆ ಅವರು. ಸೊ ಹಾಗಾಗಿ ಸರಿತಾ ಇದೊಂದೇ ಅಲ್ಲ, ಟಿಫನ್ಸ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಹಾಗೆ ಸ್ಟವ್ ತೊಳೆದಿರಲಿಲ್ಲ, ಬೆಳಿಗ್ಗೆ ಎದ್ದು ಸ್ಟವ್ ತೊಳೆದು ಮತ್ತು ಮಾರ್ಕೆಟ್ಗೆ ಹೋಗಿ ಹಾಲು ತರಕಾರಿ ಎಲ್ಲ ತೊಗೊಂಡು ಬಂದು ಈಗ ಲಾಗ್ನ ಶುರು ಮಾಡಿದ್ದೀವಿ. ನೋಡಿ ನನ್ನ ಸರಿತಾ ಮತ್ತು ವೀಡಿಯೋಸು ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ. ಸೊ ಹಂಗಾಗಿ ನಾವು ಇಲ್ಲಿ ಕೆಲಸದ ಮೇಲೆ ಬಂದಿದ್ದೀವಿ ಅಲ್ರಿ, ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀವಿ. ಇನ್ನೊಂದು 3 ಡೇಸ್ ಇಲ್ಲೇ ಇರ್ತೀವಿ. ಹಾಗಾಗಿ ಇನ್ನು ಬಟ್ಟೆ ಅದೆಲ್ಲ ತಂದಿರೋದೆಲ್ಲ ಸೋಫಾ ಮೇಲೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ರಾತ್ರಿ ಫುಲ್ಲು. ಈಗ ಎದ್ದರು, ಟೀ ಕುಡೀರಿ ಅಂತಂದು ಎಬ್ಸಿದ್ದಕ್ಕೆ ಎದ್ದರು. ಹಾಗಾಗಿ ನಾನು ವೀಡಿಯೋ ತೊಗೊಂಡೋದ್ನಲ್ಲ ಮೊಬೈಲ್ ಮುಂದಕ್ಕೆ, ಅದಕ್ಕೆ ಸ್ವಲ್ಪ ಆ ಥರ ಆ್ಯಕ್ಟ್ ಮಾಡ್ತಾವ್ರು ನೋಡಿ ಮಲ್ಕೊಂಡು. ಕೂಲರ್ ಇಟ್ಬಿಟ್ಟಿದ್ದಾಳೆ ತಂಗಿ ಅಣ್ಣನಿಗೋಸ್ಕರ. ಕೂಲರು ಇದು ಗಾಳೀಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡಿ. ಟೀ ಒಂದು ಕಡೆ ಬೇಯಿಸ್ತಾ ಇದ್ದೀವಿ. ಇನ್ನೊಂದು ಇದು ಸ್ಟೀಲ್ ಇದರಲ್ಲಿ ಮಾಡಬೇಡ ಟೀ, ಸ್ವಲ್ಪ ಇದು ಟೇಸ್ಟ್ ಬರಲ್ಲ, ಈ ಥರ ಸಿಲ್ವರ್ ಇದರಲ್ಲೇ ಅಲ್ಯೂಮಿನಿಯಮಲ್ಲೇ ಮಾಡು ಸೊ ಅಂತ ಅಂದ್ಲು. ಆದರೆ ಅದರಲ್ಲಿ ಮಾಡಬಾರ್ದು ಅಂತಾರೆ ಸ್ವಲ್ಪ ಜನ. ಹಾಗಾಗಿ ಸ್ಟೀಲ್ದು ನಾನು ನೋಡಿ, ನೀವು ನೋಡ್ದಂಗೆ ಪ್ರೆಸ್ಟೇಜ್ದು ನಾನು ಬ್ರ್ಯಾಂಡಲ್ಲೇ ತೊಗೊಂಡೆ ಟೀ ಕುಕ್ಕರು. ಅದೇನು ಆಗ್ತಾಯಿದೆ ಅಂದರೆ, ನಾನು ರೈಸ್ಗೆ ಇಟ್ಟರೆ ತಳ ಹಿಡಿಯುತ್ತೆ, ಸಾಂಬಾರು ಆ ಥರ ಮಾಡಿದ್ರೆ ಚೆನ್ನಾಗೇ ಆಗುತ್ತೆ. ಆದರೆ ಅದರಲ್ಲಿ ಪಲಾವು, ರೈಸು, ಈ ಥರ ಬಿರಿಯಾನಿ ಏನೂ ಮಾಡೋಕ್ಕಾಗಲ್ಲ, ಯಾಕೋ ಗೊತ್ತಿಲ್ಲ. ಅರ್ಧ ಕುಕ್ಕರಷ್ಟು ಎಲ್ಲ ಸೀದ್ಕೊಂಡು ಹೋಗುತ್ತೆ ತಳದಲ್ಲಿ. ತುಂಬ ಒಳ್ಳೆ ಬ್ರ್ಯಾಂಡು ಪ್ರೆಸ್ಟೇಜು, ಮತ್ತು ಅದರಲ್ಲಿ ಸ್ಟೀಲಲ್ಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನನಗೆ ಅಲ್ಯೂಮಿನಿಯಮಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಅದರಲ್ಲಿ ನನಗೆ ಈ ಥರ ಯಾವತ್ತೂ ಆಗಿರಲಿಲ್ಲ. ಸೊ ಇದು ಹೊಸ ತಗೊಂಡು ನನಗೆ ಅದೊಂದು ನೋವು, ಯಾಕಂದರೆ ಒಂದು 3,500 4,000 ಕೊಟ್ಟು ತಗೊಂಡೆ ಆ ಕುಕ್ಕರು. ಅದು ಯಾಕೋ ತಳನೇ ಹಿಡಿಯುತ್ತೆ. ಅದರಲ್ಲಿ ರೈಸ್ ಐಟಮ್ ಏನೂ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ. ಸಾಂಬಾರು ಈ ಥರ ನೀರು ಸಾಂಬಾರು ಈ ಥರ ಎಲ್ಲ ಮಾಡ್ಕೊಬೋದು ಅಷ್ಟೇ. ಹಾಗಾಗಿ ಇನ್ನು ಟೀ ಆಯಿತು. ಅದಕ್ಕೆ ನನಗೆ ಅದೊಂದು ಸ್ವಲ್ಪ ಬೇಜಾರು, ಸ್ಟೀಲಲ್ಲಿ ತೊಗೋಬೇಕು ಅಂದರೆ ಆ ಥರ ಅನ್ನಿಸ್ತೈತೆ. ನೋಡೋಣ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ನೀವು ಕೊಡಿ, ಯಾಕೆ ಆ ಥರ ಆಗ್ತಾಯಿದೆ ಏನು ಅಂತಂದು ನಾನು ಸರಿ ಮಾಡ್ಕೊತೀನಿ. ಹಾಗೆ ಟೀನು ಮತ್ತು ಟೀ ಕುಡಿತಾ ರಸ್ಕ್ ತಿಂದೆ. ಈಗ ಅವರೆಕಾಯಿ ಎಲ್ಲ ತೊಗೊಂಡು ಬಂದಿದ್ವಲ್ಲ ತರಕಾರಿ, ಅದನ್ನು ಬಿಡಿಸ್ತಾ ಇದ್ದೀವಿ. ಟೊಮೊಟೊ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ. ಈಗ ಅವರೆಕಾಯಿ ಸೀಸನಲ್ಲಿ ನಮ್ಮ ಲೇಡೀಸ್ ಹೆಂಗೆ ಅಂದರೆ, ಉಪ್ಪಿಟ್ಟು ಮಾಡೋದು, ಟೊಮೊಟೊ ಬಾತ್ ಮಾಡೋದು, ಪಲಾವ್ ಮಾಡೋದು, ಯಾವುದೇ ಥರ ಪ್ರಯೋಗ ಇದ್ರೂ ಅವರೆಕಾಳು ಮೇಲೆ ತೋರಿಸ್ಕೊಬಿಡ್ತಾರೆ. ಸೊ ಹಂಗಾಗಿ ಸರಿತ ನಾನು ಟೊಮೊಟೊ ಬಾತ್ಗೂ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂದ್ಲು. ಸರಿ ಅಂತ ಇಬ್ಬರು ಮಾತಾಡ್ತಾನೆ ಅವರೆಕಾಯಿ ಎಲ್ಲ ಸುರಿತಾ ಇದ್ದೀವಿ. ಒಂದು ಕಡೆ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ನಾನು ನೀಟಾಗಿ ಎತ್ತಿಟ್ಟೆ ಡಿವೈಡ್ ಮಾಡ್ತಾಯಿದ್ದೀನಿ. ವಾಂಗಿಭಾತ್ ಮಾಡೋದಕ್ಕೆ ಬದನೆಕಾಯಿ ತಗೊಂಡು ಬಂದಿದ್ದೀವಿ. ನೆಕ್ಸ್ಟ್ ಡೇ ನಾನು ಟಿಫನ್ಗೆ ವಾಂಗಿಭಾತ್ ಮಾಡ್ತೀನಿ ಅಂತಂದೆಲ್ಲ ಹೇಳ್ತಾ ಇದ್ಲು. ಸೊ ನೋಡಿ, ಮನೆಯಲ್ಲಿ ಒಬ್ಬರಲ್ದಿದ್ರೆ ಒಂದು 2-3 ಹೆಣ್ಮಕ್ಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಹೊಂದಾಣಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಮನೆಯಲ್ಲಿ ಒಬ್ಬರೇ ಇದ್ದರೆ ಸಾಕಪ್ಪ, 2-3 ಜನ ಬೇಡ ಅಂತಾರೆ. ಆದರೆ ನಾವು ಹೊಂದ್ಕೊಂಡೋಗೋ ರೀತಿಯಲ್ಲಿ, ನಾವು ಹೊಂದ್ಕೊಂಡೋಗೋ ಮನಸ್ಥಿತಿಯಲ್ಲಿ ಇರುತ್ತೆ ಹೊರತು ಒಬ್ಬರು ಇಬ್ಬರು ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಸೊ ನನಗೆ ಈ ಥರ ಒಂದು 2-3 ಇರಬೇಕು ಮನೇಲಿ ಅನ್ನೋದು ತುಂಬ ಇಷ್ಟ. ಅದು ನಾನು ಪಡ್ಕೊಂಡು ಬಂದಿಲ್ಲ, ಏನು ಮಾಡೋಣ. ಸೊ ನಮ್ಮ ಮನೇಲಿ ನಮ್ಮ ಅತ್ತೆ ಅವರಿಲ್ಲ, ಅವರಿಬ್ಬರು ಡೆತ್ ಆದರು. ಇನ್ನು ಮಕ್ಕಳು ಇಲ್ಲ, 2 ಗಂಡು ಮಕ್ಕಳು, ನನಗೆ ಹೆಣ್ಮಕ್ಳಿಲ್ಲ, ನಾನು ಒಬ್ಬಳೇ. ಹಂಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಯಾವಾಗಲೂ ಬೇಜಾರು ಮಾಡ್ಕೊತಾ ಇರ್ತೀನಿ. ಈಗ ಟೊಮೊಟೊ ಬಾತ್ಗೆ ಅಂತಂದು ಸೋನಾ ಮಸೂರಿ ಮತ್ತು ಬಾಸ್ಮತಿ ರೈಸು ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. 4 ಗ್ಲಾಸಸ್, ಅದು ಚಿಕ್ಕ ಗ್ಲಾಸ್ ಹೇಳ್ರಿ, ಅದಕ್ಕೆ 4 ಗ್ಲಾಸ್ ಹಾಕಿಬಿಟ್ಟು ಅದನ್ನು ನೀಟಾಗಿ ತೊಳೆಯೋಣ. ಅಷ್ಟರಲ್ಲಿ ಒಗ್ಗರಣೆಗೆಲ್ಲ ಮಾಡ್ಕೊತಾ ಇದ್ಲು ಸರಿತಾ.
ನಾನು ಬಂದುಬಿಟ್ಟು ಈ ಟಾಪ್ನ ಹಾಕಿದ್ದೀನಿ ನೋಡಿ. ಇದಂತೂ ತುಂಬ ಚೆನ್ನಾಗಿದೆ. ಇದನ್ನು ನನಗೆ ಮಂಜು ತಕ್ಕೊಟ್ಟಿದ್ದು. ಒಂದು ಕಿಟ್ಟಿ ಪಾರ್ಟಿಗೆ ಇಬ್ಬರು ಒಂದೇ ಥರ ಹಾಕ್ಕೊಂಡು ಹೋಗೋಣ ಅಂತ ತೊಗೊಂಡ್ಲು. ಆದರೆ ಅವಳು ಹಾಕ್ಕೊಳ್ಳಿಲ್ಲ. ನನಗೆ ಯಾಕೋ ಸ್ಲೀವ್ ಹತ್ರ ಚೆನ್ನಾಗಿ ಕಾಣಿಸ್ತಿಲ್ಲಕ್ಕ ಅಂತಂದೆಲ್ಲ ಇದು ಮಾಡ್ಕೊಂಡ್ಲು. ಅವಳು ಪ್ಯಾಂಟು ಇದೇ ಹಾಕ್ಕೊಂಡು ನಾನು ಇದೇ ಟಾಪೇ ಹಾಕ್ಕೊಂಡೆ. ಸ್ವಲ್ಪ ನನಗೆ ಶೋಲ್ಡ್ರ್ ಹತ್ರ ಕೆಳಗಡೆ ಬಂದಂಗೆ ಆಗೋದು. ಅದಕ್ಕೆ ನಮ್ಮ ಟೈಲರ್ಗೆ ಹೇಳ್ಬಿಟ್ಟು ಆ ಥರ ಥ್ರೆಡ್ ಇಡಿಸಿ ನೋಡಿ ಬ್ಯಾಕ್ ಸೈಡು. ಈಗ ಸ್ಟಿಫಾಗಿ ಒಂದೇ ಹತ್ರನೇ ಕೂರುತ್ತೆ, ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ನನಗೆ ತುಂಬ ಇಷ್ಟ ಆಯಿತು ಈ ಟಾಪ್ ಅಂತೂ. ಇದು ರಿಯಲಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದರ ಲಿಂಕ್ ನನ್ನ ಹತ್ರ ಇಲ್ಲ, ನನ್ನ ಫ್ರೆಂಡು ಬುಕ್ ಮಾಡಿರೋವಂಥದ್ದು. ಇದು ಮಾತ್ರ ಆನ್ಲೈನಲ್ಲೇ ತೊಗೊಂಡಿದ್ದು. ಮೊನ್ನೆ ಸೆಟ್ ತೊಗೊಂಡಿದ್ನಲ್ಲ ನಾನು ಬೆಂಗಳೂರು ಹೋದಾಗ ಹಾಕ್ಕೊಂಡಿದ್ನಲ್ಲ 3 ಪೀಸ್ ಸೆಟ್ಟು ಶರಾರ, ಅದನ್ನು ಬಂದುಬಿಟ್ಟು ಲಿಂಕ್ ತುಂಬ ಜನ ಕೇಳಿದ್ರಿ. ಸಾರಿ, ಅದು ಆಫ್ಲೈನಲ್ಲಿ ನಾನು ಶಾಪಲ್ಲಿ ತೊಗೊಂಡಿದ್ದು. ಯಾವುದೇ ಥರ ಲಿಂಕ್ ಇಲ್ಲ, ಸೊ ಹಂಗಾಗಿ ಕೊಡೋಕ್ಕಾಗಲಿಲ್ಲ. ಲಿಂಕ್ ಇಲ್ಲದೆ ಇರೋದು ಕೊಡಲ್ಲ, ಲಿಂಕ್ ಇರೋದು ಬೇಕಾದರೆ ಕೊಡ್ತೀನಿ. ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ಬುಕ್ ಮಾಡಿರೋದು. ಒಂದು ವೇಳೆ ಅವಳ ಹತ್ರ ಇದ್ದರೆ ತಗೊಂಡು ಕೊಡ್ತೀನಿ. ಈಗ ಮೊಟ್ಟೆ ಇನ್ನೊಂದು ಕಡೆ ಬೇಯಿಸೋಕ್ಕೆ ಅಂತ ಇಟ್ಟೆ 4 ಮೊಟ್ಟೆ ಟಿಫನ್ಗೆ. ಟೊಮೆಟೊ ಬಾತ್ ಜೊತೆ ಮೊಸರು ಬಜ್ಜಿ, ಚಟ್ನಿ, ಮೊಟ್ಟೆ ಬೇಯಿಸಿ ತಿಂತಾಯಿದ್ರೆ ವಾವ್, ಸೂಪರ್ ಕಾಂಬಿನೇಷನ್ ಅಲ್ಲ. ಸೊ ನನಗೂ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಅದೆಲ್ಲ ತಿನ್ನೋದಕ್ಕೆ. ಈಗ ಟೊಮೆಟೊ ಬಾತ್ಗೆ ಏನೆಲ್ಲ ಹಾಕಬೇಕೋ ಎಲ್ಲ ಮಸಾಲೆಗಳು, ಅರಿಶಿನದ ಪೌಡ್ರು ಎಲ್ಲ ಹಾಕಿದ್ಲು. ಹಾಕ್ಬಿಟ್ಟು ಈಗ ಚೂರು ಮೊಸರು ಹಾಕ್ತಾವಳೆ. ಟೇಸ್ಟ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬಿರಿಯಾನಿ ಟೈಪೇ ಇರುತ್ತೆ ಹೇಳ್ರಿ. ಅದರಲ್ಲಿ ಓನ್ಲಿ ಪೀಸಸ್ ಇರಲ್ಲ ಅಷ್ಟೇ, ನಾನ್ ವೆಜ್ ಇರಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಟೇಸ್ಟು ಸೇಮ್ ಬಿರಿಯಾನಿ ಟೇಸ್ಟೇ ಬರುತ್ತೆ. ಹಾಗಾಗಿ ಮಸಾಲೆ ಎಲ್ಲ ಅದೇ ಥರನೇ ಹಾಕಿದ್ದಾಳೆ. ಈಗ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಅವರೆಕಾಳು ಮತ್ತು ಬಟಾಣಿ ಎಲ್ಲ ಹಾಕಿದ್ದು. ಅದನ್ನು ಒಂದು ಸ್ವಲ್ಪ ಹೊತ್ತು ಮಸಾಲೆಯಲ್ಲಿ ಬೇಯಿಸ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತಲ್ಲ, ಟೇಸ್ಟ್ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಕೊನೆಯದಾಗಿ ಒಂಚೂರು ಚಿಕನ್ ಮಸಾಲ ಹಾಕ್ತಾವಳೆ. ಪ್ರತಿಯೊಂದು ಈ ಥರ ಬಾತ್ಗೆ, ಟೊಮೊಟೊ ಬಾತ್ ಆಗಿರ್ಬೋದು ಮತ್ತು ಪಲಾವ್ ಆಗಿರ್ಬೋದು, ಈ ಥರ ಇದಕ್ಕೆಲ್ಲನೂ ಸ್ವಲ್ಪ ಚಿಕನ್ ಮಸಾಲೆ ಯೂಸ್ ಮಾಡಿದ್ರೆ ಟೇಸ್ಟ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಹಾಗೆ ನನಗೆ ಏನು ಎಕ್ಸ್ಪ್ಲೈನ್ ಮಾಡ್ತಾವಳಂದರೆ, ಸೊ ಅದು ತೊಗೊಂಡು ಇಲ್ಲಿಡಬೇಕು, ಇದು ತೊಗೊಂಡು ಇಲ್ಲಿಡಬೇಕು, ಅದಲ್ಲ. ಸ್ವಲ್ಪ ಸಂಪಿದ್ರೆ ಇಲ್ಲಿ ಅವಾಗ ಚಿಕ್ಕವಳಿದ್ದಾಗ ಸೋನು ಸಂಪಲ್ಲಿ ಬಿದ್ದೋಗಿದ್ಲಂತೆ. ಹಾಗಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಳೆ. ನಾನು ತುಂಬ ಭಯ ಪಟ್ಕೊಂಡೆ, ಯಾಕಂದರೆ ಚಿಕ್ಕ ಮಕ್ಕಳು ಆ ಥರ ಸಂಪಲ್ಲಿ ಬಿದ್ದರೆ ಸುಮ್ಮನೆ ಏನೂ ಆಗಲಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಅದನ್ನೇ ಏನೂ ಆಗಿರಲಿಲ್ಲ. ಎಕ್ಸ್ರೇ ಫುಲ್ಲು ಬಾಡಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ದೆ, ಏನೂ ಆಗಿರಲಿಲ್ಲ, ನಮ್ಮ ಅದೃಷ್ಟಕ್ಕೆ ಚೆನ್ನಾಗಿದ್ಲು ಅಂತಂದು ಅದನ್ನೇ ಹೇಳ್ತಾ ಇದ್ಲು. ಕೊನೆಯದಾಗಿ ಎಲ್ಲನೂ ಆಯಿತು, ಟೊಮೆಟೊ ಬಾತು ಎಲ್ಲನೂ ಮಾಡಿದ್ದಾಯಿತು. ಈಗ ನೀರು, ಪ್ಲೇಟ್ಸು ಮತ್ತು ಮೊಟ್ಟೆ ಪಲ್ಯ ಇತ್ತು ರಾತ್ರಿದು, ಅದು ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಊಟ ಜೊತೆ ತಿನ್ನೋದಕ್ಕೆ ಅಂತಂದು ಚಟ್ನಿ, ಮೊಸರು ಬಜ್ಜಿ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಈಗ ಬಿಸಿ ಬಿಸಿದು ಟಿಫನ್ ತಿಂದು ಮತ್ತೆ ಸ್ನಾನ ಮಾಡ್ಕೊಂಡು ನಾವು ಬೇರೆ ಕಡೆ ಹೋಗಬೇಕು. ಅದಕ್ಕೋಸ್ಕರ ಈಗ ಟೊಮೆಟೊ ಬಾತ್ ಎಲ್ಲ ಒಂದು ಪ್ಲೇಟ್ಗೆ ಇಡ್ತಾವಳೆ ನೋಡಿ. ನೀವು ಯಾವ ಥರ ಮಾಡ್ತೀರಾ ಟೊಮೆಟೊ ಬಾತ್ ಅನ್ನೋದು ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಸೆಕ್ಷನಲ್ಲಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಅವ್ರ ಅಣ್ಣನಿಗೆ ಇಡ್ತಾವಳೆ ಈರುಳ್ಳಿ, ಮೊಟ್ಟೆ ಮತ್ತು ಸಾರಿ, ನಮ್ಮ ಮನೆಯವ್ರು ನಾನು ವಿಡಿಯೋ ಇದು ಮಾಡಬೇಕಾದ್ರೆ ಅಂದರೆ ಏನಾದರೂ ಶೂಟ್ ಮಾಡಬೇಕಾದ್ರೆ ಇಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಾ ಇರ್ತಾರೆ, ಕರೆದ್ರು. ಅದಕ್ಕೋಸ್ಕರ ಅಂದೆ, ಅದು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ಟಿಫನ್ ಮಾಡ್ಕೊಂಡು ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಹೊರಡ್ತೀವಿ. ಸ್ನಾನ ಮಾಡಿ ಟಿಫನ್ ಮಾಡೋದಲ್ವಾ ಅಂತ ಅಂದರು, ಆದರೆ ಸರಿತಾ ಬಿಡಲಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಬೇಗ ತಿಂದ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊ ಬಂದಮೇಲೆ ಮತ್ತೆ ಬಿಸಿ ಬಿಸಿ ಊಟ ಮಾಡಿವಂತೆ ಅಂತಂದು ಹೇಳ್ಬಿಟ್ಟು ಫೋರ್ಸ್ ಮಾಡಿ ನೋಡಿ. ಇದು ಹಾಗಲಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಇದೂ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಹಂಗಾಗಿ ಅದನ್ನೊಂದು ಸ್ವಲ್ಪ ಪಲ್ಯ ಹಾಕಿದ್ಲು. ಎಲ್ಲನೂ ಈ ಥರ ವೆರೈಟೀಸ್. ಸೊ ಅಷ್ಟು ಬೇಗ ಮಾಡಬೇಕಂದ್ರೆ ಇದು. ಸೊ ನೋಡಿ, ಇಲ್ಲಿ ಮಧುಗಿರಿ ಸೋನುಶ್ರೀ ಪಾರ್ಲರ್ಗೆ ಬಂದಿತ್ತು ಐಬ್ರೋ ಮಾಡಿಸೋಣ ಅಂತ. ಐಬ್ರೋ ಮತ್ತು ವ್ಯಾಕ್ಸು ಮತ್ತು ಹೇರ್ ಕಲರಿಂಗ್ 3 ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಒಂದು ಸೈಡ್ ನಾನು ಐಬ್ರೋ ಮಾಡಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೇಂಜಸ್ ಇದೆ ಫೇಸಲ್ಲಿ. ಈ ಕಡೆ ನೋಡ್ತಾ ಇರೋದು ಐಬ್ರೋ ಮಾಡಿರೋ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತು. ಆಫ್ ನೋಡಿ, ಸೊ ನಿಮಗೆ ಅದು ಅರ್ಥ ಆಗುತ್ತೆ. ಈ ಕಡೆ ನೋಡಿ ಶೇಪ್ ಆ ಥರ ಏನಿಲ್ಲ, ಸ್ಟ್ರೈಟ್ ಆಗಿದೆ. ಈ ಕಡೆ ನೋಡಿ ಶೇಪ್ ಎಷ್ಟು ಚೆನ್ನಾಗಿದೆ. ಇನ್ನೊಂದು ನನಗೆ ಏನು ಇಷ್ಟ ಅಂದರೆ, ನಮ್ಮ ಸರಿತಾ ಮಾಡುವಂಥ ಐಬ್ರೋದಲ್ಲಿ ಪೇಯ್ನ್ ಇರಲ್ಲ. ಈ ಥರ ಇಲ್ಲಿ ತೆಗಿತಾರಲ್ಲ, ಇರೋ ತೆಗ್ದಾಗ ಕಣ್ಣಲ್ಲಿ ನೀರು ಪಳಪಳ ಅಂತ ಬಂದ್ಬಿಡ್ತಾರೆ. ಅದರಲ್ಲಿ ಐಬ್ರೋಗೆ ಅಂತ ನಾನು ಅಲ್ಲಿಂದ ಬರ್ತೀನಿ. ಇದು ನಾನು ಫೋರ್ಹೆಡ್ ಮಾಡಿಸಲ್ಲ, ನನಗೆ ರ್ಯಾಷಸ್ ಜಾಸ್ತಿ ಬರುತ್ತೆ, ಹಾಗಾಗಿ ಫೋರ್ಹೆಡ್ ಮಾಡಿಸಲ್ಲ. ನೋಡಿ, ನಮ್ಮ ಮಧುಗಿರಿ ಸುತ್ತಮುತ್ತ ಇಲ್ಲ ನಮ್ಮ ಪಾವಡ ಸೈಡಿಂದ ಬಂದ್ರೂ ಓಕೆ, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಐಬ್ರೋ ಆಗಿರ್ಬೋದು, ಹೇರ್ ಕಲರಿಂಗು, ಹೇರ್ ಕಟ್ ಅಂತೂ ತುಂಬ ಇಷ್ಟ. ನಾನು ಇನ್ನೊಂದು 1 ಮಂತಲ್ಲಿ ಮಾಡಿಸ್ತೀನಿ ಹೇರ್ ಕಟ್ಟು. ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಹೇರ್ ಕಟ್ ಎಲ್ಲ ನೋಡಿದ್ದೀನಿ ನಾನು. ಸೊ ಹಂಗಾಗಿ ಇಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಶೇರ್ ಮಾಡ್ಕೊತೀನಿ ಹೇರ್ ಕಟ್ಟು. ಯಾಕಂದರೆ ಸ್ವಲ್ಪ ನನಗೆ ಹೇರ್ ಗ್ರೋತ್ ಆಗಲಿ ಅಂದರೆ ಆಗೋದೇ ಇಲ್ಲ. ನೋಡಿ ಯಾವ ಥರ ಇದೆ ಹೇರು, ಅದಕ್ಕೆ ಹೇರ್ ಕಟ್ ಆದರೆ ಸ್ವಲ್ಪ ಚೆನ್ನಾಗಾದರೂ ಕಾಣುತ್ತೆ. ಸ್ವಲ್ಪ ಬಫಾಗೆ ತುಂಬ ಚೆನ್ನಾಗಿ ಕೂರುತ್ತೆ, ಕ್ಲಿಪ್ ಆಗ್ತದೆ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಈಗ ಐಬ್ರೋಸ್ ಮಾಡಿದಾಗ ನೋವಾಯ್ತಾ? ನೋವಂತ ಒಂದು ಚೂರು ಆಗಿಲ್ಲ. ನಾನು ಅದೇ ಹೇಳ್ತೀನಲ್ಲ, ಕಣ್ಣಲ್ಲಿ ಹಂಗೆ ಪಳಪಳ ಅಂತ ಬಂದ್ಬಿಡೋದು ನಾನು ಯಾವಾಗ ಐಬ್ರೋ ಮಾಡಿಸಿದ್ರು. ಸೊ ಅದಕ್ಕೆ ಈಗ ಇದೊಂದು ಸೈಡ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ನಾನು ವ್ಯಾಕ್ಸ್ ಮಾಡಿಸ್ತೀನಿ. ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಹಾಗೇನೆ.
ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡೋದಾದರೆ ನಾವು ಇದಕ್ಕೆ ಹೋಗಿದ್ವಲ್ಲ, ಯಾವುದು ಅರುಣಾಚಲಂಗೆ. ಅದು ಹೋಗಿ ಬಂದು ಇನ್ನೂ 1 ಮಂತು ಆಗಿಲ್ಲ, ಇನ್ನೂ 13ನೇ ತಾರೀಕಿನ ಬಂದರೆ ಮಂತ್ ಆಗುತ್ತೆ. ಅಷ್ಟರಲ್ಲಿ ನನಗೆ ಐಬ್ರೋ ಎಲ್ಲ ಎಷ್ಟು ಗ್ರೋತ್ ಆಗಿತ್ತು ಅಂದರೆ ಭಾಳನೇ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ವೀಡಿಯೋ ಶೂಟ್ ಇತ್ತು, ಹಾಗಾಗಿ ಇದು ಹೇರ್ ಕಲರು ಮತ್ತು ಐಬ್ರೋ ವ್ಯಾಕ್ಸ್ ಇದೆಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತಂದೇಳ್ಬಿಟ್ಟು ಹಂಗೆ ಬಂದಿದ್ದಾಯಿತು ಪಾರ್ಲರ್ಗೆ. ಈಗ ಐಬ್ರೋ ಮಾಡ್ತಾಳೆ, ನಿಜ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಸರಿತಾ ಐಬ್ರೋ ಅಂದರೆ. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ನಾನು, ನಿಜ ಪೇಯ್ನೇ ಇರಲ್ಲ, ಅಷ್ಟು ನೀಟಾಗಿ ಮಾಡ್ತಾಳೆ. ನಾನು ತುಂಬ ಕಡೆ ಮಾಡಿಸೀನಿ, ಫುಲ್ಲು ಎಳೆದೆಳೆದು ಬಿಸಾಕ್ಬಿಡ್ತಾರೆ, ನನಗೆ ಕಣ್ಣಲ್ಲಿ ಹಂಗೆ ಹೊರಟೋಗ್ಬಿಡವು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಐಬ್ರೋನೇ ಮಾಡಿಸ್ತಾ ಇರಲಿಲ್ಲ, ಯಪ್ಪ ಪೇಯ್ನ್ ಯಾರು ತಡ್ಕೊತಾರೆ ಅಂತ. ಆದರೆ ಇಲ್ಲಿ ಬಂದರೆ ಆರಾಮಾಗಿ ಎಷ್ಟು ಕ್ಲೀನಾಗಿ ಮಾಡ್ಕೊಡ್ತಾಳೆ ಅಂದರೆ ನನಗೆ ಪೇಯ್ನೇ ಇರಲ್ಲ, ನಿಜ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾಳೆ. ಐಬ್ರೋ ಎಲ್ಲ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಈಗ ವ್ಯಾಕ್ಸ್ಗೆ ಅಂತ ನೋಡಿ ಹ್ಯಾಂಡ್ ವ್ಯಾಕ್ಸ್ ಮಾಡ್ಸೋಣ ಅಂತ. ಸ್ವಲ್ಪ ನನಗೆ ಫೇಸ್ ಕಲರ್ ಒಂದಿದ್ರೆ ಮತ್ತು ಹ್ಯಾಂಡ್ ಕಲರ್ ಒಂದಿರುತ್ತೆ, ಅಂದರೆ ಟ್ಯಾನ್ ಆಗೋಗಿರುತ್ತೆ ಹ್ಯಾಂಡು. ನಾನು ಮುಂಚೆಯಿಂದ ನಾನು ಆ ಥರ ವ್ಯಾಕ್ಸ್ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು, ಈ ಥರ ಫೇಶಿಯಲ್ಸ್ ಅಂತ ಹೇರ್ ಕಟ್ ಹೇರ್ ಕಲರ್ಸ್ ಇವೇನು ಮಾಡಿಸ್ತಾ ಇರಲಿಲ್ಲ. ಹಾಗಾಗಿ ಬಿಸಿಲಲ್ಲಿ ಕೆಲಸ ಮಾಡಬೇಕಾದ್ರೆ ಅವಾಗೆಲ್ಲ ಫುಲ್ಲು ಟ್ಯಾನ್ ಆಗಿಬಿಟ್ಟಿತ್ತು ಹೇಳ್ರಿ ಕೈ. ಹಾಗಾಗಿ ಅದಿನ್ನೂ ನಾರ್ಮಲ್ ಕಲರ್ ಬರೋದೇ ಇಲ್ಲ. ಸರಿತಾ ಇದ್ಕೊಂಡು 15 ದಿನಕ್ಕೂ ತಿಂಗಳಿಗೂ ಒಂದ್ಸರಿ ಬಂದಂಗೆಲ್ಲ ಈ ರೀತಿ ವ್ಯಾಕ್ಸ್ ಮಾಡಿಸ್ತಾ ಇರೋ, ಟ್ಯಾನ್ ಎಲ್ಲ ಹೊರಟೋಗಿ ನಾರ್ಮಲ್ ಕಲರ್ ಬರುತ್ತೆ ನಿನಗೆ ಅಂತಂದು ಹೇಳಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನೋಡಿ ವ್ಯಾಕ್ಸ್ ಮಾಡಿಸ್ತಾ ಇದ್ದೀನಿ. ನೀವು ಆಗಲೇ ಡಿಫ್ರೆಂಟ್ ನೋಡ್ತಾ ಇರ್ಬೋದು, ಮೇಲ್ಗಡೆ ಇರೋ ಸ್ಕಿನ್ ಯಾವ ಥರ ಇದೆ ಮತ್ತು ಕೆಳಗಡೆ ವ್ಯಾಕ್ಸ್ ಮಾಡಿದ್ಮೇಲೆ ಯಾವ ಥರ ಕಾಣ್ತಾ ಇದೆ ಸ್ಕಿನ್ನು ಅನ್ನೋದು. ತುಂಬ ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಹೇರು ಅಷ್ಟೇ ತುಂಬ ನೀಟಾಗಿ ಬಂದುಬಿಡುತ್ತೆ, ಬೇಗ ಹೇರ್ ಗ್ರೋತ್ ಇರಲ್ಲ. ಹಾಗಾಗಿ ಮತ್ತು ನೀವು ಅಷ್ಟೇ ಅಂಡರ್ ಏನಾದರೂ ಆ ಥರ ವ್ಯಾಕ್ಸ್ ಮಾಡಿಸ್ಬೇಕು ಅಂದರೆ ಇದರಲ್ಲೇ ಮಾಡಿಸಿ, ವ್ಯಾಕ್ಸಲ್ಲೇ ಮಾಡಿಸಿ. ನಾವು ಮನೆಯಲ್ಲಿ ಇಲ್ಲ ಆ ಥರ ಈ ಥರ ತೆಗಿತೀವಿ ಅಂದರೆ ಅದೇನಾಗುತ್ತೆ ಗೊತ್ತಾ, ಸ್ಕಿನ್ನೆಲ್ಲ ಬ್ಲಾಕ್ ಬಂದುಬಿಡುತ್ತೆ ತೆಗಿತಾ. ಹಾಗಾಗಿ ಅವಾಗ ನಮಗೆ ಸ್ಲೀವ್ಲೆಸ್ ಆಗಿರ್ಬೋದು, ಯಾವುದೇ ಥರ ಒಂದು ಡ್ರೆಸ್ ಇಷ್ಟವಾಗಿರೋಂಥ ಡ್ರೆಸ್ ಹಾಕ್ಕೊಳಕ್ಕಾಗಲ್ಲ, ಮುಜುಗರ ಅನ್ನಿಸ್ತಾ ಇರುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ನನಗೆ ಮುಂಚೆ ಎಲ್ಲ ಇದು ಹೇಳೋರು ಇಲ್ಲ, ನನಗೆ ಗೊತ್ತೂ ಇಲ್ಲ ಹಳ್ಳಿಲಿ ಇರೋದ್ರಿಂದ. ಈಗ ನಮ್ಮಮ್ಮ ಅವ್ರಿಗೆಲ್ಲ ಆ ಥರ ಏನೋ ಒಂದು ಐಡಿಯಾನೇ ಇಲ್ಲ ಆಗ. ಸೊ ಹಾಗಾಗಿ ನಾವು ಹೆಂಗಂದ್ರಂಗೆ ಇದು ಮಾಡಿಕೊಂಡು ಆ ಥರ ಆಗಿತ್ತು. ಸೊ ಆದರೆ ಈಗ ಪರವಾಗಿಲ್ಲ, ನನಗೆಲ್ಲ ಟ್ಯಾನ್ ಎಲ್ಲ ಹೋಗ್ಬಿಟ್ಟು ನನಗೆ ಅಂಡರ್ ಆರ್ಮ್ಸ್ ಆಗಿರ್ಬೋದು, ಹ್ಯಾಂಡ್ ಆಗಿರ್ಬೋದು ಈಗ ನಾರ್ಮಲ್ ಕಲರ್ಗೆ ಬಂದಿದೆ, ಚೆನ್ನಾಗಿದೆ. ಅದಕ್ಕೆ ಯಾರಾದರೂ ಹೊಸದಾಗಿ ಈ ಥರ ಗೊತ್ತಿಲ್ಲದೆ ಇರೋರು ಇರ್ತಾರೆ ತುಂಬ ಜನ, ಎಲ್ಲರೂ ಗೊತ್ತಿರೋರೇ ಇರಲ್ಲ, ಅಂಥವರೆಲ್ಲ ಆ ಥರ ಮಾಡಬೇಡಿ, ಈ ಥರ ವ್ಯಾಕ್ಸೇ ಮಾಡಿಸಿ. ಸೊ ನಿಮಗೂ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂಡ್ ಟ್ಯಾನ್ ಆಗೋದಾಗಿರ್ಬೋದು, ಅಂಡರ್ ಆರ್ಮ್ಸ್ ಬ್ಲಾಕ್ನೆಸ್ ಬರೋದಾಗಿರ್ಬೋದು, ಈ ಥರ ಏನೂ ಇಲ್ಲ. ಇನ್ನೊಂದು ಡೈಲಿ ಸ್ನಾನ ಮಾಡಿಕೊಂಡ್ರೆ ಆ ಥರ ಏನೂ ಇರಲ್ಲ, ಆರಾಮಾಗಿ ನೀಟಾಗಿ ವೈಟ್ಗೆ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಹೇರ್ ಕಲರ್ ಏನು ಮಾಡಿಸ್ತಾ ಇದ್ದೀನಿ ಅಂದರೆ ವ್ಯಾಸ್ಮೋಲ್ ಅಂಟಿಸ್ತಾ ಇದ್ದೀನಿ. ಎಲ್ಲ ಕಲರ್ಸು ಪ್ರಯೋಗ ಮಾಡ್ತೀನಿ ನನ್ನ ತಲೆ ಮೇಲೆ. ಸೊ ಎಲ್ಲನೂ ಆಗೋಯ್ತು. ಈಗ ಇಷ್ಟು ದಿನ ಬರೀ ನಾನು ಬ್ರೌನ್ ಕಲರ್ ಹಾಕ್ಸ್ತಾ ಇದ್ದೆ, ರೆಡ್ಡಿಶು ಬ್ರೌನ್ ಈ ಥರ. ಈಗ ಇನ್ಮೇಲೆ ವ್ಯಾಸ್ಮೋಲ್ ಅಂಟಿಸು, ಹೇರ್ ಗ್ರೋತೂ ಚೆನ್ನಾಗಿರುತ್ತೆ ಮತ್ತು ಹೇರ್ ಫಾಲು ಆಗಲ್ಲ ಅಂತಂದು ನನ್ನ ಫ್ರೆಂಡು ಹೇಳಿದ್ಲು. ಹಾಗಾಗಿ ಅದು ಒಂಥರ ಬ್ರೌನ್ ಕಲರ್ ಏನಾಗುತ್ತೆ ಅಂದರೆ ನನಗೆ ಸ್ವಲ್ಪ ಗ್ರೇ ಹೇರ್ ಆಗಿದೆ ಫ್ರಂಟಲ್ಲಿ. 2 ವಾಶ್ಗೆಲ್ಲ ಮತ್ತೆ ನನಗೆ ಆ ಗ್ರೇ ಹೇರ್ ಕಾಣುತ್ತೆ. ಹಾಗಾಗಿ ಈ ಥರ ಬ್ಲ್ಯಾಕ್ ಹಾಕಿದ್ರೆ ಒಂದು ಸ್ವಲ್ಪ ದಿನ ಆದರೂ ಬರುತ್ತೆ. ಇಲ್ಲ ಅಂದರೆ ನಾನು ಯಾವಾಗಲಾದ್ರೂ ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಬ್ಲ್ಯಾಕ್ ಆದರೆ ಆ ರೀತಿ ನಾವೇ ಪ್ಲೈನಾಗಿ ಮುಂದೆ ಗ್ರೇ ಹೇರ್ ಕಾಣುತ್ತಲ್ಲ, ಅಂಥ ಟೈಮಲ್ಲಿ ನಾವೇ ಸ್ವಲ್ಪ ಹಚ್ಕೊಬಿಟ್ಟು ಹೋಗ್ಬೋದು. ಇದು ರೆಡ್ ಮೆಹಂದಿ ಆ ಥರ ಅಲ್ಲ, ಸೊ ಅದಕ್ಕೊಬ್ರು ಇರಲೇಬೇಕಾಗುತ್ತೆ. ಹಾಗಾಗಿ ನೀಟಾಗೆಲ್ಲ ಇವತ್ತು ಡಿವೈಡ್ ಮಾಡಿ ನೀಟಾಗಿ ಹಚ್ಚಿದ್ದೀನಿ. ನೆಕ್ಸ್ಟ್ ಬಂದಾಗ ಹಚ್ಕೊ, ಇಲ್ಲ ಎಮರ್ಜೆನ್ಸಿ ಇದ್ದಾಗ ನೀನೇ ಫ್ರಂಟಲ್ಲಿ ಆ ಥರ ಹಚ್ಕೊಂಡು ಹೋಗು ಅಂತ ಸರಿತಾ ನನಗೆ ಸಜೆಸ್ಟ್ ಮಾಡಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಇದು ಸ್ಯಾರಿ ಬಂದುಬಿಟ್ಟು ನಂದೇ ನೋಡಿ, ಕುಚ್ಚಾಕಿ ಕೊಡ್ತೀನಿ ಅಂತಂದು ತೊಗೊಂಡವಳೆ. ಸಿಂಪಲ್ ಸ್ಯಾರಿನೇ, ಆದರೆ ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಕ್ಕೊಂಡೇ ಇಲ್ಲ ಇನ್ನು 1 ಟೈಮು. ಅದಕ್ಕೋಸ್ಕರ ನನಗೆ ಕುಚ್ಚಾಕೋದು ಬರುತ್ತೆ ಸರಿತಾಗೆ. ನೋಡಿರಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿಗೆ ತಂದು ಕೊಡ್ಬೋದು, ಹಾಕ್ಕೊಡ್ತಾಳೆ. ನನಗೆ ಹೇರ್ ಕಲರ್ ಎಲ್ಲ ಮಾಡಿಬಿಟ್ಟು ಒಂದು ಬನ್ ಹಾಕಿದ್ದಾಳೆ ಹಿಂದ್ಗಡೆ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೊರಟ್ವಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ.